ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ನಮ್ಮ ಶಿರಗಳನ್ನು ಬಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಒಂದು ದಿನಕ್ಕಾಗಿ ನಿಮಗೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಈ ಲೈವ್ ಮೂಲಕವಾಗಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಮಯಕ್ಕಾಗಿ ನಾವು ವಂದನೆಯನ್ನು ತಿಳಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ನಮ್ಮ ಪಿತೃಗಳು ನಿಮ್ಮನ್ನು ಆರಾಧಿಸಿದಂತಹ ಈ ಪರಿಶುದ್ಧ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವುಗಳು ವಿವಿಧ ಸ್ಥಳಗಳಲ್ಲಿ ಕುಳಿತು ನಿಮ್ಮನ್ನು ಆರಾಧಿಸುವಂತೆ ದೇವರೇ ನಮಗೆ ಕೊಟ್ಟಿದ್ದಂತಹ ಈ ಒಂದು ಭಾಗ್ಯಕ್ಕಾಗಿ ನಾವು ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಹೌದು ಕರ್ತನೆ, ಪ್ರತ್ಯೇಕವಾಗಿ ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ನಾವು ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ಈ ಮುಂಜಾನೆಯಲ್ಲಿ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರನ್ನು ನಾವು ಮೈಪಡಿಸುವ ಇಂಥ ಒಳ್ಳೆಯ ಸಮಯದೊಳು ಯೇಸುವೇ ನಿಮ್ಮ ಬಾಳಿ ಬಂದೆವು ಎಂಬ ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವ. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ ಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಆರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಹೌದು ಪ್ರಿಯರೇ, ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳಿ ಬಂದೆವು. ಕೀರ್ತನೆ 118 ಅದರ 24ನೇ ವಾಕ್ಯ ಹೇಳುವಂಥದ್ದು, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸಿ ಆನಂದಿಸುವ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ಸರ್ವಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಲೋಕದ ಕಡೆಗೆ ಕಣ್ಣಾಯಿಸಿ ನೋಡುವಾಗ ಅನೇಕರು ಈ ದಿನವನ್ನು ಕಾಣುವುದಕ್ಕೆ ಆಸೆ ಪಟ್ಟಾಗಿಯೂ ನಾನಾ ಕಾರಣಗಳಿಂದ ಈ ದಿನವನ್ನು ಕಾಣುವುದಕ್ಕೆ ಸಾಧ್ಯವಾಗದೆ ಲೋಕದಿಂದ ಅಗಲಿ ಹೋಗಿರುವಾಗ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. 118ನೇ ಕೀರ್ತನೆ ಪಸ್ಕಾ ಹಬ್ಬದ ಸಂದರ್ಭದಲ್ಲಿ ಆಡುವಂಥ ಒಂದು ಕೀರ್ತನೆ. ಇಸ್ರಾಯೇಲ್ ಮಕ್ಕಳು ಐಗುಪ್ತದ ದಾಸತ್ವದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು 10ನೇ ಬಾಧೆಯನ್ನ, ಅಂದರೆ ಐಗುಪ್ತದ ಚೊಚ್ಚಲ ಮಕ್ಕಳನ್ನ ಸಂಹರಿಸುವುದರ ಮೂಲಕವಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸಿ ಇಸ್ರಾಯೇಲ್ ಮಕ್ಕಳನ್ನ ಐಗುಪ್ತದಿಂದ ಬರಮಾಡುವಾಗ ಐಗುಪ್ತದಲ್ಲಿದ್ದಂತಹ ಇಸ್ರಾಯೇಲರನ್ನ ಕಾಪಾಡುವುದಕ್ಕೋಸ್ಕರವಾಗಿ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಹೇಳ್ದ. ಒಂದು ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ನಿಮ್ಮ ಮನೆಯ ನಿಲುವು ಕಂಬಕ್ಕೆ ಹಚ್ಚಿರಿ. ಯಾವ ಮನೆಯ ಬಾಗಿಲಲ್ಲಿ ಈ ರಕ್ತದ ಗುರುತು ಇರ್ತದೋ ಆ ಮನೆಯನ್ನ ಸಂಹಾರ ದೂತನು ಹಾದು ಹೋಗ್ತಾನೆ. ಸೊ ನಂತರವಾಗಿ ಮೋಶೆಯ ಮೂಲಕವಾಗಿ ಯೆಹೋವನು ಇಸ್ರಾಯೇಲ್ ಮಕ್ಕಳಿಗೆ ಹೇಳಿರುವಂಥದ್ದು, ನೀವು ಈ ದಿನವನ್ನ ಜ್ಞಾಪಕಾರ್ಥಕವಾಗಿ ನೀವು ನೆನೆಸಬೇಕು. ಈ ದಿನದಲ್ಲಿ ನೀವು ದೇವಾರಾಧನೆ ಮಾಡಬೇಕು. ಈ ದಿನವನ್ನು ನೀವು ಹಬ್ಬವಾಗಿ ಆಚರಣೆ ಮಾಡಬೇಕು. ಸೊ ಇಸ್ರಾಯೇಲ್ ಮಕ್ಕಳು ಯೆರೂಸಲೇಮಿನಲ್ಲಿರುವಂತಹ ದೇವಾಲಯಕ್ಕೆ ಈ ಪಸ್ಕಾ ಹಬ್ಬದ ಯಾತ್ರೆಯನ್ನ ಮಾಡುವುದಕ್ಕೆ ಬರುವಂತಹ ಸಂದರ್ಭದಲ್ಲಿ
ದೇವಾಲಯವನ್ನ ಪ್ರವೇಶಿಸುವುದಕ್ಕಿಂತ ಮುಂಚಿತವಾಗಿ ಈ ಕೀರ್ತನೆಯ ಈ ಭಾಗವನ್ನು ಆಡ್ತಾ ಇದ್ರು. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವಂತಹ ಪ್ರಿಯ ದೇವ ಮಕ್ಕಳೇ, ಈ ದಿನ, ಈ ಭಾನುವಾರ ದೇವರು ನಮಗೆ ಕೊಟ್ಟಿರುವಂಥದ್ದು ದೇವರನ್ನ ಆರಾಧಿಸುವುದಕ್ಕೋಸ್ಕರವಾಗಿ. ಸೊ ಇದು ನಮ್ಮ ಜೀವಿತದಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಒಂದು ದಿನ. ಕಾರಣ ಯೇಸು ಕ್ರಿಸ್ತನ ರಕ್ತ ಈ ಭೂಮಿಯ ಮೇಲೆ ಚೆಲ್ಲದೆ ಹೋಗಿದ್ದರೆ ಇಂದು ನಾವು ನೀವುಗಳು ಯಾವ ನಿರೀಕ್ಷೆ ಇಲ್ಲದವರಾಗಿ ಈ ಲೋಕದಲ್ಲಿ ಜೀವಿಸಬೇಕಾಗಿತ್ತು. ದೇವರು ನಮ್ಮ ಜೀವಿತದಲ್ಲಿ ನಿರೀಕ್ಷೆಯನ್ನು ಕೊಟ್ಟಿರುವಂಥದ್ದು ಯೇಸು ಕ್ರಿಸ್ತನ ರಕ್ತದ ಮೂಲಕ. ಆದುದರಿಂದಲೇ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಹೇಳುವಂಥದ್ದು, ನೌ ಯು ಆರ್ ದ ಚಿಲ್ಡ್ರನ್ ಆಫ್ ಗಾಡ್, ಈಗ ನೀವು ದೇವರ ಮಕ್ಕಳಾಗಿದ್ದೀರಿ. ಈ ಮುಂಜಾನೆಯಲ್ಲಿ ದೇವರು ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ಕೃತಜ್ಞತೆಯಿಂದ ಆತನನ್ನು ನಾವು ಆರಾಧಿಸುವ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಸಾರುವುದಕ್ಕೆ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಕುಮಾರ್ ಅವರು ಬಂದಿದ್ದಾರೆ. ಇವತ್ತು ನಾವು ಕನಕಪುರ ರಸ್ತೆಯಲ್ಲಿರುವಂತಹ ಅಗರದಲ್ಲಿ ನಾವು ಇದ್ದೇವೆ. ಅಲ್ಲಿ ಕುಳಿತು ನಾವು ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಮುಂದಿನ 15 ನಿಮಿಷ ದೇವರ ವಾಕ್ಯದಿಂದ ದೇವರ ದಾಸರು ಮಾತನಾಡ್ತಾರೆ. ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ನಾವು ಕೇಳುವ. ಆಮೆನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯೋನನು ಬರೆದ ಪ್ರವಾದನ ಗ್ರಂಥದ ಅದರ 4ನೇ ಅಧ್ಯಾಯದ 11ನೇ ವಾಕ್ಯವನ್ನು ನಾವು ಸತ್ಯವೇದದಲ್ಲಿ ಓದಿಕೊಳ್ಳೋಣ. ನಾನು ಓದ್ತಾ ಇರುವಂಥ ವಾಕ್ಯ ಯೋನನು ಬರೆದ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 11ನೇ ವಾಕ್ಯ, ಅಂದರೆ ಆ ಪುಸ್ತಕದ ಕೊನೆಯ ವಾಕ್ಯವಾಗಿದೆ. ನಿಮಗೋಸ್ಕರ ನಾನು ಓದ್ತಾ ಇದ್ದೀನಿ. ಇಂತಹ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನಿವೆಗಾಗಿ ನಾನು ಕನಿಕರ ಪಡಬಾರದೋ ಅಂದನು. ಸೊ ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ವಿಷಯ ಏನಂತಂದರೆ, ನಾನು ಕನಿಕರ ಪಡಬಾರದೋ. ಇದನ್ನ ಯೆಹೋವ ದೇವರು, ಭೂಪರಲೋಕಗಳನ್ನು ಉಂಟು ಮಾಡಿದ ದೇವರು ಯೋನನಿಗೆ, ತನ್ನ ದಾಸನಿಗೆ ನುಡಿತಿರುವಂಥ ನುಡಿ ಇದಾಗಿದೆ. ತನ್ನ ದಾಸನಿಗೆ ಕೊಟ್ಟ ವಾಕ್ಯ ಇದಾಗಿದೆ. ತನ್ನ ದಾಸನಿಗೆ ಹೇಳಿದ ಮಾತು ನಾನು ಕನಿಕರ ಪಡಬಾರದೋ ಎಂಬುದಾಗಿ. ಸೊ ದೇವರು ಕನಿಕರಿಸುವ ದೇವರು, ಕೃಪೆಯುಳ್ಳ ದೇವರು, ಮನಮರುಗುವ ದೇವರು. ತಾನು ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗಿ ಮಾಡದೇ ಇರುವಂತ ದೇವರು ಹೇಳ್ತಾ ಇದ್ದಾರೆ, ನಾನು ಆ ಜನರ ವಿಷಯದಲ್ಲಿ ಕನಿಕರ ಪಡಬಾರದೋ ಎಂಬುದಾಗಿ. ನಾನು ಯೋನನ ಜೀವಿತದಲ್ಲಿ ಏನೆಲ್ಲ ಆಯಿತು ಎಂಬುದಾಗಿ ಹೇಳೋದಕ್ಕೆ ನಾನು ಹೋಗಲ್ಲ. ಕಾರಣ ಏನಂತಂದರೆ, ಓದುವುದಾದರೆ, ನಾವು ಸತ್ಯವೇದವನ್ನು ಓದುವುದಾದರೆ ದೇವರು ಯಾಕೆ ಯೋನನಿಗೆ ಈ ಮಾತನ್ನು ಹೇಳಿದ್ರು ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಆದರೆ ನಾನು ನಿಮಗೆ ತಿಳಿಸುವಂಥ ವಿಷಯ, ದೇವರು ಕನಿಕರವುಳ್ಳ ದೇವರು. ಹೇಗೆ ಕನಿಕರವುಳ್ಳ ದೇವರು, ಆತನ ಕನಿಕರ ನಮ್ಮ ಮೇಲೆ ಹೇಗಿದೆ ಎಂಬುದನ್ನು ನಾನು 2 ಮಾತುಗಳಲ್ಲಿ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ್ರು, ಸಮಸ್ತವನ್ನು ಉಂಟು ಮಾಡಿದ್ರು. ಬಾಯ ಮಾತಿನಿಂದಲೇ ಭೂಮಿ ಆಕಾಶಗಳನ್ನು, ಜಲಚರಗಳನ್ನು, ಕ್ರಿಮಿಕೀಟಗಳನ್ನು, ಪ್ರಾಣಿ ಪಕ್ಷಿಗಳನ್ನು ಬಾಯ ಮಾತಿನಿಂದಲೇ ಉಂಟು ಮಾಡಿದ್ರು. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮನುಷ್ಯನನ್ನ ಪ್ರತ್ಯೇಕವಾಗಿ ಉಂಟು ಮಾಡಿದರು. ಯಾಕೆಂದರೆ ಮನುಷ್ಯನು ಸಾಧಾರಣವಾದವನಲ್ಲ, ಆತನ ಮಗ ಅಂತಂದರೆ ಸೃಷ್ಟಿ ಮಾಡುತ್ತಿರುವಂಥ ಅವನ ಮಗ ಮನುಷ್ಯನಾಗಿದ್ದರಿಂದ ವ್ಯತ್ಯಾಸಕರವಾಗಿ ಮಾಡಿದ್ರು. ಕೆಸರಾದ ಮಣ್ಣನ್ನು ತೆಗೆದುಕೊಂಡು ಗೊಂಬೆಯನ್ನಾಗಿ ಮಾಡಿ ತನ್ನ ಶ್ವಾಸವನ್ನ ಆತನ ಮೂಗಿನಲ್ಲಿ ಊದಿದಾಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯ ಇನ್ನೂ ಹೆಚ್ಚಾಗಿ ಹೇಳ್ತದೆ, ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದನು ಎಂಬುದಾಗಿ. ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿ ನಮಗೊಂದು ಆಜ್ಞೆಯನ್ನು ಇಟ್ಟ, ಅಂದರೆ ಮನುಷ್ಯನಿಗೂ ಒಂದು ಆಜ್ಞೆಯನ್ನು ಇಟ್ಟರು. ಏನಂತಂದ್ರೆ, ನೀನು ಆ ಕೆಲಸ ಮಾಡಬಾರದು ಅಂತಂದ್ರೆ, ಒಳ್ಳೆದರ ಕೆಟ್ಟದರ ಹರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದ್ರೆ ನೀನು ಸತ್ತೋಗ್ತೀಯಾ ಎಂಬುದಾಗಿ ಹೇಳಿದ್ರು. ಯಾಕೆ ಹೇಳಿದ್ರು? ಮನುಷ್ಯನು ಸಾಯಬಾರದು,
ಮನುಷ್ಯನು ನನ್ನಿಂದ ದೂರ ಹೋಗಬಾರದು, ಮನುಷ್ಯನು ನನ್ನ ಜೊತೆಲೇ ಇರಬೇಕು ಎಂಬ ಉದ್ದೇಶಕ್ಕಾಗಿಯೇ ಸೃಷ್ಟಿ ಮಾಡಿ, ಆ ಉದ್ದೇಶದಂತೆಯೇ ಮನುಷ್ಯನು ಇರಲಿ ಎಂಬ ಉದ್ದೇಶಕ್ಕಾಗಿ ದೇವರು ಆಜ್ಞೆಯನ್ನಿಟ್ರು. ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಆ ಹಣ್ಣನ್ನು ತಿಂದಾಗಲೇ ನೀನು ಸತ್ತೋಗ್ತೀಯ ಎಂಬುದಾಗಿ. ಆದರೆ ಮನುಷ್ಯ ಏನು ಮಾಡ್ದ ಅಂತಂದ್ರೆ, ದೇವರ ಮಾತಿಗೆ ಒಳಪಡದೆ, ದೇವರಿಗೆ ಭಯಪಡದೆ, ದೇವರ ಆಜ್ಞೆಯನ್ನು ಮೀರಿ ಹೋಗಿ ಹಣ್ಣನ್ನು ತಿಂದ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ತಿಂದಾಗಲೇ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಸೊ ಈ ವಾಕ್ಯವನ್ನು ಓದುವಾಗ ದೇವರನ್ನ ಸುಳ್ಳುಗಾರನನ್ನಾಗಿ ಮನುಷ್ಯನು ಮಾಡ್ತಾನೆ. ಏನಂತಂದ್ರೆ, ದೇವರು ಸತ್ತೋಗ್ತಾರೆ ಅಂತ ಹೇಳಿದ್ರಲ್ಲ, ಮನುಷ್ಯ ಎಲ್ಲಿ ಸಾಯಲಿಲ್ಲ ಅಂತ. ಆದರೆ ನನ್ನ ಪ್ರೀತಿಯ ದೇವ ಜನರೇ, ನನ್ನ ದೇವರು ಕನಿಕರ ಪಡುವ ದೇವರು. ಆ ದಿನದಲ್ಲಿ ತಾನು ಸೃಷ್ಟಿ ಮಾಡಿದ ತನ್ನ ಮಕ್ಕಳ ಮೇಲೆ ಆತನು ಕನಿಕರ ಪಡದೆ ಹೋಗಿದ್ರೆ ಅವತ್ತು ಅವರು ಮರಣವನ್ನು ಅನುಭವಿಸ್ತಾ ಇದ್ರು. ದೇವರ ಉದ್ದೇಶ ಮನುಷ್ಯನು ಮರಣವನ್ನು ಅನುಭವಿಸಬೇಕೆಂಬುದಲ್ಲ. ದೇವರ ಉದ್ದೇಶ ಮನುಷ್ಯನು ಬಾಳಿ ಬದುಕಿ ನನ್ನ ಸಂಗಡ ಇರಬೇಕೆಂಬುದು ದೇವರ ಉದ್ದೇಶ ಆಗಿತ್ತು. ಆದ್ದರಿಂದಲೇ ಆತನು ಅಲ್ಲಿ ಮನಮರುಗಿದನು. ಮನುಷ್ಯನನ್ನ ಸುಮ್ಮನೆ ಮರಣವನ್ನಲಿಕ್ಕೆ ಬಿಟ್ಟಿಲ್ಲ. ದೇವರು ಆತನಿಗೆ ಒಂದು ಪಾಠವನ್ನು ಕಲಿಸಿದ್ರು. ಏನಂತಂದ್ರೆ, ನೀನು ನನಗೆ ಅವಿಧೇಯನಾದ್ದರಿಂದ ನೀನು ಕಷ್ಟವನ್ನು ಅನುಭವಿಸ್ಬೇಕು. ಈ ದಿನಮಾನಗಳಲ್ಲಿ ಮನುಷ್ಯನಿಗೆ ಕಷ್ಟ ಯಾಕೆ ಬರ್ತವೆ ಅಂತಂದ್ರೆ, ಮನುಷ್ಯ ಪಡ್ಕ ಬಂದಿದ್ದದು. ದೇವರು ನೇಮಿಸಿದ್ದಲ್ಲ, ಮನುಷ್ಯ ಪಡ್ಕ ಬಂದಿದ್ದು. ಮನುಷ್ಯನು ದೇವರಿಗೆ ಅವಿಧೇಯ ಆದ್ರಿಂದ ಅದಕ್ಕೊಂದು ಶಿಕ್ಷೆಯನ್ನು ದೇವರು ಕೊಟ್ಟರೆ ಹೊರತು ಮರಣವನ್ನು ಕೊಟ್ಟಿಲ್ಲ. ಆದರೆ ಮರಣದ ಅಧಿಕಾರಿ ನಮ್ಮ ಮೇಲೆ ಆಳ್ವಿಕೆ ಮಾಡಬಾರದು ಎಂಬ ಉದ್ದೇಶಕ್ಕಾಗಿ ದೇವರು ತನ್ನ ಏಕೈಕ ಪುತ್ರನಾದ ಯೇಸು ಸ್ವಾಮಿನ ನಮಗೋಸ್ಕರ ಈ ಲೋಕಕ್ಕೆ ಕಳಿಸಿಕೊಟ್ಟನು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 16ನೇ ವಾಕ್ಯದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ. ಲೋಕ ಅಂತಂದ್ರೆ ಭೂಮಿ ಆಕಾಶಗಳ ಅವುಗಳನ್ನ ನೋಡಿ ಲೋಕ ಎಂಬುದಾಗಿ ಅಲ್ಲ. ಲೋಕ ಅಂತಂದ್ರೆ ಮನುಷ್ಯರನ್ನ ಲೋಕ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಇರುವಂತದ್ದು. ಮನುಷ್ಯರ ಮೇಲೆ ಅಂತಂದ್ರೆ ಮನುಷ್ಯನು ದೇವರಿಗೆ ಅವಿಧೇಯನಾಗಿ ಮನುಷ್ಯನು ದೇವರಿಗೆ ಪಾಪ ಮಾಡಿ ದೂರ ಹೋದನು ಅಂತಂದ್ರೆ, ದೇವರಿಂದ ದೂರವಾದಂತ ಆ ಮನುಷ್ಯನನ್ನ ತಿರುಗಿ ತನ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳುವುದಕ್ಕೋಸ್ಕರ ನಾಶವಾಗ್ತಾ ಇರುವಂತ ಮನುಷ್ಯರಾದ ನಮ್ಮ ಮೇಲೆ ಆತನು ಕನಿಕರವುಳ್ಳವನಾಗಿ, ಪ್ರೈಸ್ ದ ಲಾರ್ಡ್, ತನ್ನ ಕನಿಕರವನ್ನ ನಮ್ಮ ಮೇಲೆ ತೋರಿದ್ದರಿಂದ ತನ್ನ ಏಕೈಕ ಪುತ್ರನಾದ ಯೇಸು ಸ್ವಾಮಿನ ಈ ಲೋಕಕ್ಕೆ ಕಳಿಸ್ಕೊಟ್ರು. ಕರ್ತನಾದ ಯೇಸು ಸ್ವಾಮಿ ಮಾನವ ರೂಪವನ್ನು ಧರಿಸಿ ಈ ಲೋಕಕ್ಕೆ ಬಂದು ಮನುಷ್ಯರಾದ ನಮಗೋಸ್ಕರ ತಾನು ಮನುಷ್ಯನಾದನು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಯೋಹಾನ ಬರೆಸುವಾರ್ತೆ 1ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ, ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂತಂದ್ರೆ ಸಕಲವನ್ನು ಉಂಟು ಮಾಡಿದ ಆತನು ಮನುಷ್ಯರಾದ ನಮಗೋಸ್ಕರ ಆತನು ಮಾನವ ರೂಪ ಧರಿಸಿ ಸಾಧಾರಣವಾದ ಮಾನವನಾಗಿ ಈ ಲೋಕದಲ್ಲಿ ಜನಿಸಿದನು. ಕಾರಣ, ನನ್ನ ದೇವರು ಕನಿಕರವುಳ್ಳ ದೇವರು, ಕನಿಕರಿಸುವ ದೇವರು, ಮನಮರುಗುವ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗಿ ಮಾಡದೇ ಇರುವಂತ ದೇವರು. ಅಂತಂದ್ರೆ ಮನುಷ್ಯನು ಪಾಪ ಮಾಡಿದ್ರಿಂದ ದೂರ ಇಟ್ರು, ಆದರೆ ಆ ಮನುಷ್ಯನು ಇನ್ನೂ ದೂರ ಹೋಗಬಾರ್ದು, ಅವನು ಇನ್ನೂ ದೂರ ಹೋಗಬಾರದು, ನನ್ನ ಬಳಿ ಬರಬೇಕು, ನನ್ನ ಹತ್ರ ಇರಬೇಕು ಎಂಬ ಉದ್ದೇಶಕ್ಕಾಗಿ 2ನೇ ಕಾರ್ಯ ಆತನ ಮಾಡಿದ್ದು, ತನ್ನ ತಾನೇ ಮನುಷ್ಯನಾಗಿ ಲೋಕದಲ್ಲಿ ಬಂದು ತನ್ನ ತಾನೇ ಸಮರ್ಪಿಸಿಕೊಂಡವನಾಗಿ ಸಿಲುಬೆಯಲ್ಲಿ ತನ್ನ ತಾನೇ ಬಲಿಯಾಗಿ ಅರ್ಪಿಸಿ ತನ್ನ ರಕ್ತವನ್ನು ಸುರಿಸಿ, ಯಾರಿಗೋಸ್ಕರ? ನಮಗೋಸ್ಕರ. ತನ್ನ ಪರಿಶುದ್ಧ ರಕ್ತವನ್ನು, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ತನ್ನ ಶರೀರದಲ್ಲಿ ಒಂದು ಹನಿ ರಕ್ತವನ್ನು ಇಟ್ಟುಕೊಳ್ಳದೆ ಎಲ್ಲವನ್ನು ನಮಗೋಸ್ಕರ ಸುರಿಸಿದನು. ಆತನು ಸುರಿಸಿದ ಆ ಪರಿಶುದ್ಧ ರಕ್ತ ನಮ್ಮ ಸಕಲ ಪಾಪ ದ್ರೋಹಗಳನ್ನು ನಿವಾರಣೆ ಮಾಡಿತು ಎಂಬುದಾಗಿ ಆ ರಕ್ತವನ್ನ ಕ್ರಯಕ್ಕೆ ಕೊಟ್ಟು ನಮ್ಮನ್ನು ಕೊಂಡುಕೊಂಡನು. ನಮ್ಮನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ನರಕದ ಬಾಯಿಗೆ ತುತ್ತಾಗಿದ್ದಂಥ ನಮ್ಮನ್ನ, ಪಾಪದ ಪಾಲಿಗೆ ಸತ್ತವರಾಗಿದ್ದ ನಮ್ಮನ್ನ, ಆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮರಣಕ್ಕೆ ಪಾತ್ರರಾಗಿದ್ದ ನಮ್ಮನ್ನ ಮರಣದ ಅಧಿಕಾರಿಯಿಂದ ಬಿಡಿಸಿಕೊಳ್ಳುವುದಕ್ಕೋಸ್ಕರ ತನ್ನ ರಕ್ತವನ್ನ ಸುರಿಸಿದನು. ತನ್ನ ರಕ್ತವನ್ನ ಸುರಿಸಿ ಕ್ರಯಕ್ಕೆ ಕೊಟ್ಟು ನಮ್ಮನ್ನು ತೆಗೆದುಕೊಂಡನು. ಕಾರಣ, ದೇವರು ಕನಿಕರವುಳ್ಳ ದೇವರು. ಯಾಕೆ ಆತನು
ಈ ಲೋಕಕ್ಕೆ ಮನುಷ್ಯನಾಗಿ ಬರಬೇಕಾಗಿತ್ತು. ಸಿಂಹಾಸನದಲ್ಲಿ, ಸ್ವರ್ಗ ಸಾಮ್ರಾಜ್ಯದಲ್ಲಿ ಸಿಂಹಾಸನರೂಢನಾಗಿದ್ದ ಆತನು ಸಿಂಹಾಸನದಲ್ಲಿ ಕೂತ್ಕೊಂಡು ಆತನ ಆಳ್ವಿಕೆ ಮಾಡಬಹುದಾಗಿತ್ತು. ಯಾಕೆ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು? ಯಾಕೆಂದರೆ ಕನಿಕರ ಉಳ್ಳ ದೇವರು. ಮನುಷ್ಯನಾಗಿ ಬಂದಿದ್ದು ಸರಿ, ಮನುಷ್ಯರಿಗೆ ಬಂದು ಉಪದೇಶ ಮಾಡಿ ಅವ್ರನ್ನ ತನ್ನ ಮಾರ್ಗದಲ್ಲಿ ನಡೆಸಬಹುದಾಗಿತ್ತು, ಅಷ್ಟು ಸಾಕಾಗಿತ್ತು. ಯಾಕೆ ಪ್ರಾಣ ಕೊಡಬೇಕಾಗಿತ್ತು? ಯಾಕೆಂದರೆ ನಾವು ಪ್ರಾಣ ಕೊಡಬೇಕಾದಂಥ ಜವಾಬ್ದಾರಿ ಉಳ್ಳವರ. ನಮ್ಮ ಪ್ರಾಣ ನರಕಕ್ಕೆ ಹೋಗ್ಬೇಕಾಗಿತ್ತು, ನಮ್ಮ ಪ್ರಾಣ ಮರಣವನ್ನು ಹೊಂದಬೇಕಾಗಿತ್ತು. ಆ ಮರಣದ ಸ್ಥಳದಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು, ತನ್ನ ಆತ್ಮವನ್ನು ಕೊಟ್ಟು ನಮ್ಮನ್ನು ಮರಣದಿಂದ ಬಿಡಿಸಿದನು. ನನ್ನ ಪ್ರಿಯರೇ, ಈ ದಿನದಲ್ಲಿ ಆತನನ್ನು ನಂಬುವಂಥ ನಾವೆಲ್ಲರೂ ಆತನ ಸಮ್ಮುಖದಲ್ಲಿ ಬರ್ತೇವೆ. ಇದು ದೇವರ ಉದ್ದೇಶ ಆಗಿತ್ತು. ಅದಕ್ಕಾಗಿಯೇ ದೇವರು ಈ ದಿನವೂ ಸಹ ಆದಿಯಲ್ಲಿ ಆದಾಮನ ಅವ್ವಳನ್ನು ಉಂಟು ಮಾಡಿದಂದಿನಿಂದಲೂ ಸಹ ಈಗಲೂ ನಾಳೆಯೂ ನಿರಂತರವೂ ಸದಾಕಾಲ ಇರುವ ಆತನು, ಸದಾಕಾಲ ಆತನು ಮನಮರುಗುವ ಆತನಾಗಿದ್ದಾನೆ. ಕನಿಕರ ಪಡುವ ದೇವರಾಗಿದ್ದಾರೆ. ನನ್ನ ಪ್ರೀತಿಯ ದೇವಜನರೇ, ಈ ದಿನದಲ್ಲಿ ನೀವಿರುವ ಸ್ಥಳ ನಿಮಗೆ ಗೊತ್ತು. ಎರಡನೇದಾಗಿ ನಿನ್ನ ದೇವರಿಗೆ ಗೊತ್ತು. ನೀವಿರುವ ಸ್ಥಳದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇರ್ಬೋದು, ಬಾಧೆಗಳನ್ನು ಅನುಭವಿಸ್ತಾ ಇರ್ಬೋದು. ದೇವರು ಕಣ್ಮುಚ್ಕೊಂಡು ಇದ್ದಾರೆ ಎಂಬುದಾಗಿ ನೆನೆಸ್ಬೇಡ್ರಿ. ದೇವರಿಗೆ ಗೊತ್ತಿಲ್ಲ ಎಂಬುದಾಗಿ ನೆನೆಸ್ಬೇಡ್ರಿ. ಯಾಕೆಂದರೆ ಆತನ ಉದ್ದೇಶ ನೆರವೇರಬೇಕು. ಅದಕ್ಕಾಗಿಯೇ ನಿಮ್ಮನ್ನು ಕೆಲವು ಕಷ್ಟಗಳ ಹಾದಿಯಲ್ಲಿ ಹಾದು ಹೋಗುವಂತೆ ದೇವರು ಮಾಡ್ತಾ ಇದ್ದಾರೆ. ಆದರೆ ಕಷ್ಟಗಳಲ್ಲಿ ಸಿಲುಕಿ ನೀವು ಭಯಪಡಬೇಕು, ನೀವು ಹಾಳಾಗಬೇಕು ಎಂಬ ಉದ್ದೇಶ ದೇವರದಲ್ಲ. ಅದನ್ನು ಜಯಿಸಬೇಕು, ಅದರ ಮೇಲೆ ನೀವು ಜಯ ಹೊಂದಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು, ನಾನು ಲೋಕವನ್ನು ಜಯಿಸಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ ಎಂಬುದಾಗಿ. ನೀವು ಅದರ ಮೇಲೆ ಜಯ ಹೊಂದಬೇಕು, ನೀವು ಜಯಶಾಲಿಗಳಾಗಬೇಕು. ಅದಕ್ಕಾಗಿಯೇ ದೇವರು ನಿಮ್ಮನ್ನ ಕೆಲವು ಸಣ್ಣ ಸಮಸ್ಯೆಗಳಲ್ಲಿ ನಡೆದು ಹೋಗುವಂತೆ ಮಾಡ್ತಾ ಇದ್ದಾರೆ. ಅದು ನಿಮಗೆ ಅನುಭವ ಆಗಿ ಬರಬೇಕು. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ ಎಂಬುದಾಗಿ. ಆತನು ಯಾರೆಂಬುದನ್ನು ನೀವು ತಿಳಿದುಕೊಳ್ಳಬೇಕು. ಅದಕ್ಕಾಗಿಯೇ ಕೆಲವು ಸಂಕಟಗಳಲ್ಲಿ ನಿಮ್ಮನ್ನು ನಡೆಸ್ತಾ ಇದ್ದಾರೆ. ಆದರೆ ದೇವರು ನಿಮ್ಮ ಮೇಲೆ ಕನಿಕರ ಇಟ್ಟಿದ್ದಾರೆ. ಒಂದಲ್ಲ ಒಂದು ದಿನ ತನ್ನ ಕನಿಕರ ಏನೆಂಬುದಾಗಿ ನಿಮಗೆ ರುಚಿಸಿ ನೋಡುವಂತೆ, ನಿಮಗೆ ಅನುಭವ ಬರುವಂತೆ ದೇವರು ನಡೆಸುವ ಆತನಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಮಯ ಕೊಟ್ಟಂಥ ಪ್ರಿಯ ದೇವ ಸೇವಕರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು. ಕೀರ್ತನೆ 103 ಅದರ 13ನೇ ವಾಕ್ಯ. ತಂದೆಯು ಮಕ್ಕಳನ್ನ ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ದೇವರ ಕನಿಕರದ ಕುರಿತಾಗಿ ದೇವರ ವಾಕ್ಯವನ್ನ ನಾವು ಕೇಳಿದ್ದೇವೆ. ಹೌದು ಪ್ರಿಯರೇ, ದೇವರ ಕನಿಕರ ಅಥವಾ ದೇವರ ಆರಿಸುವಿಕೆ ನಮ್ಮ ಮೇಲೆ ಇಲ್ಲದೆ ಹೋಗಿದ್ದರೆ ಇಂದು ನಾವು ಈ ರೀತಿಯಾಗಿ ಕುಳಿತು ದೇವರನ್ನ ಆರಾಧಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಇವತ್ತು ನಾವು ದೇವರನ್ನ ಆರಾಧಿಸುವಂತಹ ವ್ಯಕ್ತಿಗಳಾಗಿದ್ದರೆ ಅದಕ್ಕೆ ಏಕೈಕ ಕಾರಣ ಅನ್ನುವಂಥದ್ದು ದೇವರ ಕನಿಕರ. 103 ಕೀರ್ತನೆ 8ನೇ ವಾಕ್ಯ, ಯೆಹೋವನು ಕನಿಕರವು ದಯೆಯು ದೀರ್ಘಶಾಂತಿಯು ಪೂರ್ಣ ಪ್ರೀತಿಯು ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಕಾರಣ ಏನು? ನಮ್ಮ ಶ್ರೇಷ್ಠತನ ಅಲ್ಲ, ನಮ್ಮ ಒಳ್ಳೆತನ ಅಲ್ಲ, ದೇವರ ಕನಿಕರ. ನಿನವೆಯ ಜನರ ಕುರಿತಾಗಿ ದೇವರು ಕನಿಕರ ಪಟ್ಟ. ನಿನವೆಯನ್ನು ನಾಶ ಮಾಡುವಂಥದ್ದು ದೇವರ ಉದ್ದೇಶವಾಗಿದ್ದಾಗ್ಯೂ ಯೋನನ ಪ್ರಸಂಗವನ್ನ ಕೇಳಿ, ಯೋನನ ಮಾತನ್ನ ಕೇಳಿ ನಿನವೆಯ ಜನರು ತಮ್ಮನ್ನೇ ತಗ್ಗಿಸಿಕೊಂಡಾಗ ಆ ನಿನವೆಯ ಜನರ ಕುರಿತಾಗಿ ದೇವರು ಕನಿಕರ ಪಟ್ಟ. ನಿನ್ನ ನನ್ನ ಜೀವಿತದಲ್ಲಿ ದೇವರ ಕನಿಕರ ನಮಗೆ ಬೇಕಾಗಿದ್ದಲ್ಲಿ ನೀನು ನಾನು ಮಾಡಬೇಕಾಗಿರುವಂಥದ್ದು ದೇವರ ಮುಂಭಾಗದಲ್ಲಿ ನಮ್ಮನ್ನೇ ತಗ್ಗಿಸಿಕೊಳ್ಳುವಂಥದ್ದು. ಈ ಮುಂಜಾನೆಯಲ್ಲಿ ದೇವರ ದಾಸರನ್ನ, ಕುಟುಂಬವನ್ನ ದೇವರು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತವರಾಗಿದ್ದೇವೆ. ಈ ಆರಾಧನೆಯ ದಿನದಲ್ಲಿ ಕರ್ತನೆ, ನಿಮ್ಮ ದಾಸರ ಮೂಲಕ ನಿಮ್ಮ ವಾಕ್ಯವನ್ನ ಕೇಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ.
ಸಾರಲ್ಪಟ್ಟಿರುವಂತಹ ದೇವರ ವಾಕ್ಯ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂತೆ ನಿನ್ನ ಕೃಪೆ ಮಾಡು. ನಿಮ್ಮ ದಾಸರನ್ನ ಕುಟುಂಬವನ್ನ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಆಶೀರ್ವದಿಸು. ಅವರು ಮಾಡುವಂತ ಎಲ್ಲ ಸೇವೆಗಳು ದೇವರ ನಾಮದ ಮಹಿಮೆಗೋಸ್ಕರವಾಗಿ ಮಾರ್ಪಡುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿರುವಂತವರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಕರ್ತನೆ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ವಂದನೆಯನ್ನ ತಿಳಿಸ್ತಾ ಇದ್ದೇವೆ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.